ವಿಷ್ಣುವರ್ಧನ್ ಮತ್ತು ಭಾರತಿಯವರನ್ನು ನಾವೆಲ್ಲ ನಮ್ಮ ಜನ್ರೇಷನ್ನವರು ಐಕಾನ್ ಆಗಿ ನೋಡ್ತೀವಿ, ಆದರೆ ನೀವು ಜೋಡಿಯಾಗಿ ನೋಡಿದಿರಿ. ಹೆಂಗೆ ಇಬ್ಬರು ಜೋಡಿ? ತುಂಬ ಚೆನ್ನಾಗಿತ್ತು, ತುಂಬ. ಇನ್ಫ್ಯಾಕ್ಟ್ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಹಲವಾರು ಕಡೆ ನಾನು ಇದನ್ನು ಹೇಳಿದ್ದೀನಿ. ನನಗೆ ಭಾರತಿ ಮೇಲೆ ತುಂಬ ಒಂಥರ ಅನುಕಂಪ ಮತ್ತು ಪ್ರೀತಿ ಇತ್ತು. ಯಾಕೆಂದರೆ ಬೆಂಗಳೂರು ಮೈಲ್ ಅಂತನೋ ಏನೋ ಒಂದು ಫಸ್ಟ್ ಪಿಕ್ಚರ್ ಬಂತವ್ರದ್ದು, ಅಥವಾ ಲವ್ ಇನ್ ಬೆಂಗಳೂರು ಏನೋ ಗೊತ್ತಿಲ್ಲ, ಲವ್ ಇನ್ ಬೆಂಗಳೂರು ಇರಬೇಕು, ಕಲ್ಯಾಣ್ ಕುಮಾರ್ ಮಾಡಿದ್ದ ಫಸ್ಟ್ ಪಿಕ್ಚರ್ದು. ಅದು ಬಂದು ಮಿನರ್ವಾ ಟಾಕೀಸಲ್ಲಿ ಬಂದಿತ್ತು. ನಾನು ಸ್ಟಿಲ್ ರಿಮೆಂಬರ್. 68 ಯಾವುದೋ ಒಂದು 64 65 ಬಂದಿದ್ದು ಪಿಕ್ಚರ್ ಅದು. ನಾವೆಲ್ಲ ಕಾಲೇಜಲ್ಲಿದ್ವಿ. ನಮಗೆ ಆ ಕಾಲದಲ್ಲಿ ಈ ಕನ್ನಡದಲ್ಲಿ ಬಂದು ಭಾರತಿ ಅತಿ ಸುಂದರಿ, ಗೊಂಬೆ, ಹಿಂದಿನಲ್ಲಿ ಆಶಾ ಪರೇಖ್, ಇವರಿಬ್ಬರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಾಂಟ್ ಮಾಡ್ತಾನೆ ಇತ್ತು. ಅದು ನಮ್ಮ ಯೂತ್ ಐಕಾನ್ ಅಂತ ಇರ್ತೀವಲ್ಲ ನಾವೆಲ್ಲ, ಹಾಗೇನೆ. ನಾನು ಅಂತಲ್ಲ, ಎಲ್ಲರೂ ಆ ಏಜ್ನಲ್ಲಿ ಬಂದ್ಬಿಡುತ್ತದ ನಮಗಿಂತ ಒಂದು ಇದು, ನಾವು ಏನಾದರೂ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು, ಸಹಜ ಅದು. ಇದು ನಮ್ಮ ಲೈಫ್ ಪಾರ್ಟ್ನರ್ ಇವರಾಗಬೇಕು ಅನ್ನೋದು ಎಲ್ಲ ಸಿನಿ ಪ್ರೇಮಿಗಳಿಗೂ ತಲೆಯಲ್ಲಿ ಬಂದ್ಬಿಡುತ್ತೆ. ಅದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ನೋಡಿದಾಗ ನಾವು ಇವ್ರ ಥರ ಆಗಬೇಕು. ಅದು ಈ ಬೇಸ್ ಲೆವೆಲಲ್ಲಿ ಯಾರ್ಯಾರು ಇರ್ತಾರೆ, ಅದು ಹೋಟ್ಲ್ ಮಾಣಿ ಇರ್ಬೋದು, ಈ ಡ್ರೈವರ್ಸು, ಕಂಡಕ್ಟರ್ಸು, ಅಥವಾ ಆಟೋ ರಿಕ್ಷಾ ಡ್ರೈವರ್ಸ್, ಯಾರಾದರೂ ವರ್ಕರ್ಸು, ಫ್ಯಾಕ್ಟ್ರಿ ವರ್ಕ್ಸ್, ಅವ್ರಿಗೆಲ್ಲ ಒಂದು ನಾನು ಹಿಂಗಾಗಬೇಕು. ನಾನು ಇನ್ಫ್ಯಾಕ್ಟ್ ಅವ್ರ ಥರ ಡ್ರೆಸ್ ಮಾಡ್ಕೋತಾ ಇದ್ವಿ. ತಲೆ ಬಾಚೋದಾಗಲಿ, ಹೇರ್ ಕಟ್ಟರ್ ಹಿಂಗೆ ಮಾಡಿಸಿದ ರಾಜೇಶ್ ಖನ್ನಾ ಹೋದಾಗೆಲ್ಲ ಈ ಥರ ಎಲ್ಲ ಮಾಡಿ ಇದೆಲ್ಲ. ಅದು ಒಂದು ಎಸ್ಪೆಷಲಿ ವಿತ್ ಹೀರೋಯಿನ್ಸ್ ಇದೊಂದಿತ್ತು, ಕ್ರಶ್ ಅಂತೀರಿ, ಕ್ರಶ್ಶೇ. ಇನ್ಫ್ಯಾಕ್ಟ್ ಆಕೆ ಥರನೇ ಇದ್ದ ಪ್ರಮೀಳಾ ಜೋಶಿ ನನಗಿಷ್ಟ ಆಯಿತು. ದೇ ಬೋತ್ ಆರ್ ಲೈಕ್ ಅಲೈಕ್, ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ವಿಷ್ಣುಗೆ ಭಾರತಿ, ಸುಂದರನಿಗೆ ಪ್ರಮೀಳಾ ಅಂದ್ಬಿಟ್ಟು. ಸೊ ಇಟ್ಸ್ ನೈಸ್. ಇವತ್ತು ಅಫ್ಕೋರ್ಸ್ ಮನೆಗೆ ಹೋಗ್ತೀವಿ, ಭಾರತಿಯಮ್ಮ, ಐ ಕಾಲ್ ಭಾರತಿಯಮ್ಮ ಅಂತ ಕರಿತೀನಿ. ಆ್ಯಂಡ್ ಐ ಮಿಸ್ ಸಮ್ಟೈಮ್ಸ್. ಪಾಪ ಅವರು ಜೊತೆ ಈಗ ಅವ್ರಿಗೆ ಇದ್ದಾರೆ, ಮನೇಲಿ ಚೆನ್ನಾಗಿದ್ದಾರೆ. ಆ ಮ್ಯೂಚುವಲ್ ರೆಸ್ಪೆಕ್ಟ್ ಬಗ್ಗೆ ಬಹಳ ಮಾತಾಡಿದ್ದಾರೆ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತಿಯವರ ನಡುವಿನ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಲ್ಲ, ಒಬ್ರಿಗೊಬ್ರು ಕೊಟ್ಕೊಳ್ಳೋ ಗೌರವ, ಅದರ ಬಗ್ಗೆ ಬಹಳ ಟಾಕ್ಸ್ ಇವೆ. ಯಾವತ್ತು ಒಂದು ಹೇಳ್ತೀನಿ, ನೆನ್ನೆ ಒಂದು ನಾನು ಅನುಪಮ್ ಖೇರ್ದು ಒಂದು ಇದು ಏನಂದರೆ ವಾಟ್ ಯು ಕಾಲ್ ರೀಲ್ ಥರ ಇರೋದು ನೋಡಿ. ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬಳನ್ನೇ ಹೆಚ್ಚು ಇಷ್ಟಪಡಬಾರ್ದು, ಅನೇಕರನ್ನ ಇಷ್ಟಪಡಬೇಕು. ಒಂಥರ ಶಾಕಿಂಗ್ ಆಗಿತ್ತು. ಏನೇ ಈ ಥರ ಇದೆ ಇದು? ಒಬ್ಬ ವ್ಯಕ್ತಿ, ಒಬ್ಬ ಗೌರವಾನ್ವಿತ ವ್ಯಕ್ತಿ, ಅನೇಕ ಹೆಣ್ಮಕ್ಳು ಅಂದರೆ ಹೆಣ್ಣು ಅಂತಂದಾಗ ಬೇರೆ ಥರ ಏನಿತ್ತು ಅದು. ಸ್ವಲ್ಪ ಡೀಪಾಗಿ ಹೋದಾಗ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾನೆ ಅಂದರೆ, ಮೊದಲು ನಾವು ಒಂದು ಮದುವೆ ಆದ ಸಂದರ್ಭದಲ್ಲಿ ಆಕೆ ಯೌವನವನ್ನು ನೋಡ್ತೀವಿ. ಮದುವೆ ಆದಾಗ ಅವಳು ಯೌವನ, ಅದೊಂದು ಫೇಸ್ ಆಫ್ ಲೈಫ್. ಎರಡನೇದು ಆದಾಗ ಅವಳನ್ನ ಒಂಥರ ಮಕ್ಕಳ ತಾಯಿಯಾಗಿ ನೋಡ್ತೀವಿ. ಆ ನೋಡುವಿಕೆನೇ ಬೇರೆ. ಅದನ್ನೇ ಅವನು ಹೇಳ್ತಾನೆ, ಒಂದೇ ಥರ ನೋಡಬಾರ್ದು ಅಂತ, ಬೇರೆ ಬೇರೆ ಥರ ನೋಡಬೇಕು. ಅದೇ ಸ್ವಲ್ಪ ಹೊತ್ತು, ಸ್ವಲ್ಪ ಆದಮೇಲೆ ಹಲ್ಲು ಬೀಳ್ಬೋದು, ತಲೆ ನೆರಿಬೋದು. ಅಯ್ಯೋ ಇವಳು ನಾನು ನೋಡಿದ್ದ ಅವಳಲ್ಲ, ಇವಳು ಅಲ್ಲ ಅವಳೇ, ಬಟ್ ಬದಲಾವಣೆಯ ಪರ್ವ, ಅದನ್ನು ಇಷ್ಟಪಡಬೇಕು. ನೆಕ್ಸ್ಟು ಹಲ್ಲು ಬಿದ್ದೋಗುತ್ತೆ, ಕೂದಲು ಉದುರೋಗುತ್ತೆ, ಎಲ್ಲ ಆಗುತ್ತೆ, ಮೈ ಬಾಡುತ್ತೆ. ಆಕೆ ನೋಡಿದಾಗ ಅವಾಗ ಇವಳು ನನ್ನವಳೇ ಅಲ್ವಾ ಅಂತ ಹೇಳಿ ಹೆಚ್ಚು ಪ್ರೀತಿ ಮಾಡಬೇಕಂತೆ. ಸೊ ಈ 4 ಥರದ ಜೀವನದ ಹೆಣ್ಣುಮಕ್ಕಳ ರೂಪ ಇರುತ್ತಲ್ಲ, ಅದು ಒಬ್ಬ ಗಂಡು. ಅದೇ ಥರ ಒಂದು ಹೆಣ್ಣು ಒಬ್ಬ ಗಂಡು ನೋಡೋದು ಹಾಗೇನೆ. ಅದನ್ನು ಎಷ್ಟು ವಿವರಣೆಯಿಂದ ಇತ್ತು ಅಂತಂದರೆ ನನಗೆ ಬಹಳ ಖುಷಿ ಆಯಿತು. ಅದು ವಿಷ್ಣುವರ್ಧನ್ ಆ್ಯಂಡ್ ಭಾರತಿ ನಾನು ಭಾಳ ಇಷ್ಟಪಟ್ಟೆ. ನಮ್ಮ ಬದುಕಲ್ಲಿ ನಾವು ನೋಡುವ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಯಾವುದೇ ವಸ್ತು ಆಗಿರ್ಬೋದು, ಅದು ಯಾವುದೇ ಒಂದು ಜೀವಂತ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ನೋಡುವಿಕೆ ಆ ಥರ ಇರಬೇಕು.